ಪರಪಂಚ ನೀನೇ ನನ್ನ ಪರಪಂಚ ನೀನೇ. ಎಲ್ಲ ನಮ್ಮ ಟ್ರಸ್ಟಿನ ಏನು 9 ವರ್ಷದಿಂದ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವೋ 9 ವರ್ಷದಿಂದನೂ ಸತತವಾಗಿ ಹೆಲ್ಮೆಂಟು ಫಸ್ಟು ಪ್ರಿಫರೆನ್ಸ್ ಹೆಲ್ಮೆಂಟ್ ಕೊಟ್ವಿ. ಹೆಲ್ಮೆಂಟು ಕೊಟ್ಕೊಂಡು ಬಂದ್ವಿ. ಅಂದರೆ ಕಮ್ಮಿ 500 400 300 ಹಿಂಗೆ ನಮ್ಮ ಕೈಯಲ್ಲಾದಷ್ಟು ಮಾಡ್ಕೊಂಡು ಬಂದ್ವಿ. ಈ 9ನೇ ವರ್ಷದಲ್ಲಿ ಕೋಲಾರಲ್ಲಿ ಒಂದು 500 ಮೊನ್ನೆ ಕೊಟ್ಟಿದ್ದೀವಿ. ಈ ಸಾರಿ ಇಲ್ಲೊಂದು 2000 ಹೆಲ್ಮೆಂಟು ಕೊಟ್ಟಿದ್ದೀವಿ. ಏನೋ ಮಕ್ಕಳಿಗೆ ಉಪಯೋಗ ಆಗಲಿ. ಆ ಮಕ್ಕಳು ಹಾಕ್ಕೊಂಡು ತಗೊಂಡು ಹೋಗೋದು ಹೆಚ್ಚಲ್ಲ, ಅದು ಹಾಕ್ಕೊಂಡು ಉಪಯೋಗ ಮಾಡಿದ್ರೆ ನಾಳೆ ನಿಮಗೇನು ಆಗದಿರಿರ್ತದೆ ನೋಡಿ. ಆವತ್ತು ನಮಗೊಂಥರ ಎಲ್ಲೋ ಗೊತ್ತಿದ್ದೋ ಗೊತ್ತಿಲ್ದಿರೋನೋ ಒಂಥರ ಖುಷಿ ಆಗ್ತದೆ. ನೀವು ದಯವಿಟ್ಟು ಹೆಲ್ಮೆಟ್ ಯಾರೇ ತಗೊಂಡು ಹೋಗ್ರಿ, ದಯವಿಟ್ಟು ಹಾಕ್ಕೊಳ್ರಿ. ನಿಮ್ಮ ಜೀವನಕ್ಕೆ ನಿಮ್ಮಿಂದೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ನಿಮ್ಮ ಕುಟುಂಬ ನಿಮ್ಮನ್ನು ನಂಬಿಕೊಂಡಿರ್ತದೆ. ಆ ಕುಟುಂಬಕ್ಕೆ ನೀವು ಆಶ್ರಯ ಇರ್ತೀರಿ. ಯಾವತ್ತೂ ನಿಮಗೆ ನೋಡ್ಕೊಳೋ ಅಂಥವ್ರು ಯಾವತ್ತೂ ಏನೋ ತೊಂದರೆ ಆಗಿ ಇದಾದಾಗ ನಾವು ತಿನ್ನೋ ನೋವು ನೀವು ತಿನ್ನಬೇಡಿ, ಖುಷಿಯಾಗಿರ್ರಿ. ಅದರಿಂದ ಯಾವುದೇ ಅನಾಹುತ ಆಗದಿರಾ ಉಪಯೋಗ ಆಗಲಿ ನಮ್ಮ ಮಕ್ಕಳಿಗೆ, ಯಾರಿಗೇ ಆಗಲಿ. ಆದರೆ ನಮ್ಮ ಮಕ್ಕಳು ಅಂತೇಳ್ಬಿಟ್ಟು ನಾವು ಸ್ವೀಕಾರ ಮಾಡ್ತೀವಿ. ಈ ಕಾರ್ಯಕ್ರಮ ಏನು ನಾವು 9 ವರ್ಷದಿಂದ ಮಾಡ್ತಾಯಿದ್ದೀವೋ ನಮ್ಮ ಟ್ರಸ್ಟಿನ ಎಲ್ಲ 18 ಜನ ಮುಖಂಡರಿದ್ದಾರೋ, ಆಮೇಲೆ ನಮ್ಮ ಮನೆ ಅಣ್ಣ ತಮ್ಮಂದಿರ್ಬೋದು, ಇವರೆಲ್ಲ ಎಚ್ಚೆತ್ಕೊಂಡು ನಮಗೆ ನಮ್ಮೂರಿನವರು ಹೆಚ್ಚಾಗಿ ನನ್ನ ಫ್ರೆಂಡ್ಸ್ ಇರೋ ಜಾಗದಲ್ಲಿ ಯಾವುದೇ ಇದಿಲ್ದಿರ ಫೋನ್ ಮಾಡಿದಾಗ ನನಗೆ ರೆಸ್ಪಾನ್ಸ್ ಕೊಟ್ಟು ಮಾಡೋ ಇದಕ್ಕೆ ಶಕ್ತಿ ತುಂಬೋದು ಅಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಮ್ಮ ಕಾರ್ಯಕರ್ತರು ಆ ಥರ ನಮಗೆ ಇದ್ದಾರೆ. ಆಮೇಲೆ ನಮಗೇನಂದರೆ ಇನ್ನೊಂದು ಭಾಗ್ಯ, ಈ ಸಾರಿ ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದಾಗ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರು ನನ್ನ ಯಾವತ್ತೂ ಈ ಕಿಟ್ಟಿ ಅಂದರೆ ಏನು ಅನ್ನೋದಕ್ಕೆ ಇವತ್ತೆಲ್ಲ ಆವತ್ತಿಂದ ಅದೇ ರೀತಿ ನನ್ನ ಬೆಳೆಸ್ಕೊಂಡು ಬರ್ತಾವ್ರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳಬೇಕಾಗ್ತದೆ. ನಮ್ಮ ಪಾರ್ಟಿ ಮುಖಂಡರಿಗೂ ಅಷ್ಟೇ, ನಮ್ಮ ಲೀಡ್ರ್ಗಳಿಗೂ ಅಷ್ಟೇ. ನಾನೇನ ಹೇಳಿದ್ರೆ ಕಿಟ್ಟಣ್ಣ ಹೇಳ್ತಾನಪ್ಪ ಅನ್ನೋದು ಒಂದು ಅವ್ರ ಮನವರಿಕೆ ತಗೊಂಡು ಬರ್ತಾರೆ ನೋಡಿ, ಅದಕ್ಕೆಲ್ಲ ನಾನು ಒಂಥರ ಖುಷಿ ಆಗ್ತದೆ. ಒಂಥರ ಅವ್ರಿಗೂ ನಾನು ಜವಾಬ್ದಾರಿ ಕೆಲಸ ಮಾಡಬೇಕಾಗ್ತದೆ, ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಏನು ಅವಕಾಶ ಬಂದ್ರೂ ನಾನು ಬಡವ್ರಿಗಾಗಿ ನಾನು ಏನು ಸಂಪಾದನೆ ಮಾಡ್ತೀನೋ ಅವ್ರದ್ದು ಮಿನಿಮಮ್ ಇಷ್ಟು ದಿನ 20% ಅಂತ ಮೀಸಲಾತಿ ಮಾಡ್ತಾಯಿದ್ದೆ. ಈ ಸಾರಿಯಿಂದ ನಾನು ಹೆಚ್ಚಾಗಿ ಇನ್ನೂ 20% ನಾನು ಹೆಚ್ಚಾಗಿ ಕೊಡಬೇಕು ಅಂತ ನನಗೊಂದು ಆಸೆ. ಆ ಈ ರೀತಿ ನಡೆಸ್ಕೊಂಡು ಹೋಗ್ತೀನಿ. ನಮ್ಮ ತಾಲೂಕು ಜನಕ್ಕೆ ಅಲ್ಲ, ಎಲ್ಲೇ ಆಗಲಿ ಯಾವ ಬಡವ್ರಿಗೂ ತೊಂದರೆ ಆಗದಿರಿದ್ದರೆ ನಾನೇ ಫಸ್ಟು ಖುಷಿ ಪಡೋನು. ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಗೆ ತೊಂದರೆ ಆಗಿರೋದ್ರಿಂದ ನಾವು ಒಂಥರ ಒಂದು ದಿನ ನೋವು ತಿನ್ನಲ್ಲ, ಪ್ರತಿದಿನ ನೋವು ತಿಂತೀವಿ. ಅದಿದ್ದೇ ಇರುತ್ತೆ. ಆಗ್ದಿರ ಇರಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಈ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫಸ್ಟಿಂದ ಒಂದು 5000 ಅಷ್ಟು ಕೊಟ್ಕೊಂಡ್ಬಂದಿದ್ವಿ. ಈ ಸಾರಿ ಒಂದು 2,500 ಈ ವರ್ಷದಲ್ಲಿ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಮುಂದೆ ದೇವರು ಏನು ನನಗೆ ಶಕ್ತಿ ಕೊಡ್ತಾನೋ ಶಕ್ತಿ ಮೀರಿ ಕೆಲಸ ಮಾಡ್ತೀನಿ, ಕೊಡ್ತೀನಿ ಬಡವ್ರಿಗಾಗಿ. ಮಿನಿಸ್ಟ್ರು ನಾನು ಬೆಳಗಾಂ ಹೋಗಿದ್ದೆ. ಬೆಳಗಾಂ ಹೋಗಿ ನಮ್ಮ MLA ಅವ್ರನ್ನ ಕರ್ಕೊಂಡು ಕರೆದಾಗ ಮಿನಿಸ್ಟ್ರು ಒಂದು ಮಾತು ಹೇಳಿದ್ರು, ನಾನು ಬರ್ತೀನಿ ಅಂದರು. ನನಗೆಲ್ಲ ಒಂದು ಕಡೆ ಡೌಟು ಇತ್ತು, ಸಾರಿಗೆ ಮಿನಿಸ್ಟ್ರು ಅವ್ರಿಗೆ ಎಲ್ಲೆಲ್ಲಿ ಪ್ರೋಗ್ರಾಮ್ಗಳಿರುತ್ತೋ ಏನು ಬರ್ತಾರಾ ಇಲ್ಲ ಅಂದ್ಕೊಂಡು. ಅದೇ ಅಷ್ಟು ಸರಳ ಸಜ್ಜನೆ ಇರೋ ಅಂಥ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ನಾನು ಬರ್ತೀನಿ ಅಂತ ಮಾತು ಕೊಟ್ಟಾಗ ಅವರು ಬಂದು ಹೋದ್ರಲ್ಲ. ಈ ಚಿಕ್ಕ ಪುಟ್ಟ ಹಳ್ಳಿ ಇದು, ಏನು ಇದೇನಿಲ್ಲ. ಆದ್ರೂ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಒಂದವ್ರು ಕರೆದವ್ರೆ, ಆ ಸಂಸ್ಥೆಯವ್ರು ಕರೆದವ್ರೆ. ನಮಗೆ 2000 ಹೆಲ್ಮೆಂಟು ಮಕ್ಕಳಿಗೆ ಕೊಡ್ತಾಯಿದ್ದಾರೆ ಅನ್ನೋದು ಒಂದು ಕಾರಣ ಇಟ್ಕೊಂಡು ಅವ್ರು ಇಷ್ಟು ದೂರ ಬಂದು ಹೋಗಿದ್ದಕ್ಕೆ ಅವ್ರಿಗೆ ನಾವು ಚಿರಋಣಿಯಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಚಿವರನ್ನ ಕರೆಸಿ ಇನ್ನೂ ಏನೇನು ಬಡವ್ರಿಗೆ ಅವಶ್ಯಕತೆ ಇದೆಯೋ ಅದು ನಾನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಟ್ರಸ್ಟಿನ ಎಲ್ಲ ಮುಖಂಡರ ಪರವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.
ಏನು ನಾವು ವಿಕ್ರಮ್ ಚಾರಿಟಬಲ್ ಟ್ರಸ್ಟಿಂದ 9ನೇ ವರ್ಷದ್ದು ಈ 9ನೇ ವರ್ಷ ಬೃಹತ್ ರಕ್ತದಾನ ಶಿಬಿರ ಹಾಗೂ 2 ಉಚಿತ ವಾಟರ್ ಪ್ಯೂರಿಫೈಯರು ಉಚಿತ ವಾಟರ್ ಪ್ಯೂರಿಫೈಯರನ್ನು ಓಪನ್ ಮಾಡಿದ್ದೀವಿ ಇವತ್ತು. ನಾವು ವಿಕ್ರಮ್ ಅನ್ನೋ ನಮ್ಮ ಹುಡುಗ 2017ರಲ್ಲಿ ತೀರ್ಕೊತಾನೆ. ಆವಾಗ ತೀರ್ಕೊಂಡಿದ್ದು ಏನು ಅಂತಂದರೆ ಆಕ್ಸಿಡೆಂಟಲ್ಲಿ ತೀರ್ಕೊತಾನೆ. ಅವ್ನು ಹೆಲ್ಮೆಟ್ ಹಾಕಿಲ್ಲ ಅನ್ನೋ ಉದ್ದೇಶಕ್ಕೆ ಆಕ್ಸಿಡೆಂಟಲ್ಲಿ ತಲೆಗೆ ಪೆಟ್ಟು ಬಿದ್ದು ಅವನು ತೀರ್ಕೊತಾನೆ. ಆ ಉದ್ದೇಶಕ್ಕೆ ಅವ್ನಿಗಾಗಿದ್ದ ಥರ ಬೇರೆಯವ್ರಿಗೆ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ತನಕ ಸುಮಾರು ಒಂದು 5,000 ಹೆಲ್ಮೆಟನ್ನು ಕೊಟ್ಟಿರ್ತೀವಿ ಇದು 8 ವರ್ಷದಲ್ಲಿ. ಮತ್ತು ಅದಾದಮೇಲೆ ಅವ್ನಿಗೆ ಸ್ವಲ್ಪ ಬ್ಲಡ್ ಜಾಸ್ತಿ ಬ್ಲೀಡಾಗಿ ಅವ್ನಿಗೆ ತಲೆಗೆ ಪೆಟ್ಟಾಗಿದ್ದ ಕಾರಣಕ್ಕೆ ಅವನು ಸ್ಪಾಟಲ್ಲಿ ಡೆತ್ ಆಗಿರ್ತಾನೆ. ಆ ಟೈಮ್ಗೆ ಬ್ಲಡ್ಡು ಅರೇಂಜ್ ಆಗಿರಲ್ಲ. ಆ ಒಂದು ಕಾರಣಕ್ಕೆ ಬ್ಲಡ್ ಕ್ಯಾಂಪ್ ಅಂತ ಮಾಡ್ತಾಯಿದ್ವಿ. ಮತ್ತು ಅವನ ಹೆಸರಲ್ಲಿ ಪ್ರತಿ ಬಾರಿ ಅಂಗನವಾಡಿ ಕೇಂದ್ರಗಳಿಗೆ ಒಂದು ವರ್ಷಕ್ಕೆ 100ರಂತೆ ಹೆಚ್ಚು ಕಡಿಮೆ 450ರಿಂದ 500 ಗಾಡ್ರೇಜ್ ಬೀರುಗಳನ್ನು ಕೊಟ್ಟಿದ್ದೀವಿ. ಅದಾದಮೇಲೆ ಮತ್ತೆ ಗಡಿ ಭಾಗಗಳ ಪ್ರದೇಶಗಳಿಗೆ ವಾಟರ್ ಫಿಲ್ಟ್ರ್ ಮಕ್ಕಳಿಗೆ ಯೂಸ್ ಆಗಲಿ ಅಂತ ಅಂದ್ಬಿಟ್ಟು ವಾಟರ್ ಫಿಲ್ಟ್ರ್ ಕೊಟ್ಟಿದ್ದೀವಿ. ಮತ್ತು ಲಾಸ್ಟ್ ಇಯರು 2 ಆಂಬುಲೆನ್ಸ್ ಕೊಟ್ಟಿದ್ದೀವಿ. ಮತ್ತು ಈ ವರ್ಷ 2,000 ಹೆಲ್ಮೆಟ್ಟು ಹಾಗೂ 2 ವಾಟರ್ ಫಿಲ್ಟ್ರನ್ನು ಕೊಟ್ಟಿದ್ದೀವಿ. ಮತ್ತು ಇದೇ ರೀತಿ ಇದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಅದಾದಮೇಲೆ ನಿಮ್ಮೆಲ್ರಿಗೂ ಹೇಳೋದೇನೆಂದರೆ, ಈಗ ನೀವು ಬ್ಲಡ್ ಕ್ಯಾಂಪ್ ಏನು ಮಾಡ್ತಿದ್ದೀವಿ, ನಾವು ಸುಮಾರು ಯೂನಿಟ್ ಕೊಟ್ಟಿದ್ದೀವಿ. ನಮ್ಮ ಪ್ರಕಾರ ಹೆಚ್ಚು ಕಡಿಮೆ ಒಂದು 2,000 ಯೂನಿಟ್ ಅಷ್ಟು ಕೊಟ್ಟಿರ್ತೀವಿ ನಾವು ಈ 9 ವರ್ಷದಲ್ಲಿ. ಆ 2,000 ಯೂನಿಟು ಯಾರಿಗೆ ಯೂಸ್ ಆಗ್ತಾ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ. ನನ್ನ ಪ್ರಕಾರ ಈಗ ನಿಮ್ಗೆ ಏನಾದರೂ ತೊಂದರೆ 24 ಅವರು ನಿಮ್ಗೆ ಏನಾದರೂ ಬ್ಲಡ್ ಬೇಕಾಗಿದ್ದಲ್ಲಿ ನಮ್ಮ ಟ್ರಸ್ಟ್ ಕಡೆಯಿಂದ ನಾವು ರೆಡಿ ಮಾಡ್ಕೊಡೋಕ್ಕೆ ನಾವು ರೆಡಿ ಇರ್ತೀವಿ. ಒಂದು 2 ನಂಬರ್ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ನೀವು ಯಾವ ಟೈಮಲ್ಲಿ ಬೇಕಾದರೂ ಆ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಬ್ಲಡ್ ಅರೇಂಜ್ ಮಾಡಿಕೊಡ್ತೀವಿ. 9743999969 ನಮ್ಮ ನಂಬರು, ಇಲ್ಲ 9743999966. ಈ 2 ನಂಬರ್ಗೆ ಯಾವ ಟೈಮಲ್ಲಿ ಬೇಕಾದರೂ ಮಾಡಿ ನೀವು ಫೋನ್ ಮಾಡಿ ನಾವು ಬ್ಲಡ್ ಅರೇಂಜ್ ಮಾಡಿಕೊಡ್ತೀವಿ. ಯಾವ ಗ್ರೂಪ್ ಆದರೂ ಬ್ಲಡ್ ಮ್ಯಾಕ್ಸಿಮಮ್ ರೇರ್ ಗ್ರೂಪ್ಸು ಸ್ವಲ್ಪ ಟೈಮ್ ತಗೊಳುತ್ತೆ. ನಾರ್ಮಲ್ ಗ್ರೂಪ್ಸ್ ಅಂತೂ 100% ನಾವು ರೆಡಿ ಮಾಡಿಕೊಡ್ತೀವಿ.